ಕೊಂಡು ತಿನ್ಬೇಕು, ಅದನ್ನ ತಿಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕೋಬಾರ್ದು ಅಂತ ಹೇಳಿದ್ರು ಇಲ್ಲ, ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಅಲ್ಲೇ ನೀವು ಮುಚ್ಚಿಟ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸೊ ನೋಡೋಣ. ಹೆಂಗಿದೆ? ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ಅಲ್ಲೇ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಆದಾಗ ವಿಡಿಯೋನೇ ಮಾಡಿಲ್ವಲ್ಲ ಇವತ್ತಿನ ದಿನದ್ದು ಅಂತ ನೆನೆಸ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ಕೆಲಸ ಇರಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಮೇಲೆ ಸುಮ್ಮನೆ ಹಂಗೆ ಸ್ವಲ್ಪ ಹೊತ್ತು ಸೀರಿಯಲ್ ನೋಡಿದೆ ಕೂತ್ಕೊಂಡು. ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಎದ್ಮೇಲೆ ಜಾಮೂನ್ ಮಾಡು ಅಂತ ಹೇಳಿದರು ನಮ್ಮ ಮನೇಲಿ, ಮಗಳು ಹಸ್ಬೆಂಡ್ ಇಬ್ಬರು. ಸೊ ಹಂಗಾಗಿ ಜಾಮೂನ್ ರೆಡಿ ಮಾಡಿದೆ. ಅದು ಕಲಿಸ್ಬೇಕಾದ್ರೆ ವಿಡಿಯೋ ಮಾಡೋದೇ ಮರ್ತೋಗಿದ್ದೀನಿ. ಸೊ ಈಗ ಕಲಸೆಲ್ಲ ಆಗಿದೆ, ಎಣ್ಣೆಗೆ ಹಾಕಬೇಕು. ಬನ್ನಿ ಎಣ್ಣೆಗೆ ಹಾಕೋದು ಹೇಗೆ ರೆಡಿ ಮಾಡಿಕೊಂಡೆ, ಏನೇನು ಹಾಕಿದೆ ಅದಕ್ಕೆ ಅಂತ ತೋರಿಸ್ತೀನಿ ನೋಡಿ. ಇವತ್ತಿನ ದಿನ ಅಷ್ಟೇ, ಇನ್ನೇನು ವಿಶೇಷ ಏನಿಲ್ಲ. ಸೊ ಐಬ್ರೋ ಕೂಡ ಮಾಡಿಸ್ಕೊಬರಕ್ಕೆ ಹೋಗ್ಬಿಟ್ಟು ಬಂದೆ ಈಗ ತಾನೇ. ಚೆನ್ನಾಗಿ ಮಾಡಿದಾರಲ್ವ. ಎಕ್ಸ್ಟ್ರಾಸ್ ಅಷ್ಟೇ ತೆಗೆಸ್ದೆ, ಯಾಕಂದರೆ ನಾನು ಪ್ಲೆಗ್ಗರಲ್ಲಿ ತಕ್ಕೊಂಬಿಟ್ಟಿದ್ದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ನೀವು ಪ್ಲೆಗ್ಗರಲ್ಲಿ ತೆಗ್ದಿರೋದಕ್ಕೆ ಅದು ಒಂದು ಸ್ವಲ್ಪ ಅಲ್ಲಲ್ಲೇ ಇದಾಗಿದೆ ಅಂತ. ಸೊ ಪರವಾಗಿಲ್ಲ, ಎಕ್ಸ್ಟ್ರಾ ತೆಗೀರಿ ಸಾಕು ಅಂದಿದೆ. ನಾನು ಇಷ್ಟು ದಪ್ಪನೇ ಮಾಡಿಸ್ತೀನಿ, ತುಂಬ ಸಣ್ಣ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಮುಖಕ್ಕೆ. ಸೊ ನನಗೆ ಇಷ್ಟು ದಪ್ಪ ಇರಬೇಕು ಐಬ್ರೋ, ಹಾಗಾಗಿ ಈ ಥರ ಮಾಡಿಸ್ಕೊಂಬಂದಿದ್ದೀನಿ. ಬನ್ನಿ ಮೇಡಮ್ ಅವರು. ಸೊ ಬನ್ನಿ ನೋಡೋಣ ಜಾಮೂನ್ ಮಾಡೋದು ಹೇಗೆ ಅಂತ. ನಾನಂತೂ ಕ್ಯೂರಿಯಾಸಿಟಿಲಿದ್ದೀನಿ. ಓದ್ಸತಿ ಜಾಮೂನ್ಗೆ ಇದು ಚಾಕ್ಲೇಟ್ ಸಿರಪ್ ಹಾಕೊಂಬಿಟ್ಟು ನಾಳೆ ದಿನ ಸಂಡೇ ಅನಿಸುತ್ತೆ, ವಾಂತಿ ಅಪ್ಪ. ಇನ್ನೊಂದು ದಿವಸ ಜಾಮೂನ್ ನಾನು ಹೇಳ್ದೆ ಗೈಸ್, ಏನಕ್ಕೆ ಏನು ಹಾಕೊಂಡು ತಿನ್ನಬೇಕೋ ಅದನ್ನ ತಿಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕೋಬಾರ್ದು ಅಂತ ಹೇಳಿದ್ರು ಇಲ್ಲ, ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಜಾಮೂನ್ಗೆ ಚಾಕ್ಲೇಟ್ ಸಿರಪ್ ಹಾಕೊಂಡು ತಿಂದಿದ್ದಾಳೆ. ಅದು ಐಸ್ ಕ್ರೀಮ್ಗೆ ಹಾಕೊಂಡು ತಿನ್ನೋದನ್ನ ಜಾಮೂನ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಇನ್ನು ಜಾಮೂನ್ ವಿತ್ ವೆನಿಲಾ ಐಸ್ ಕ್ರೀಮ್ ತಿಂತಾರೆ, ಅದು ಕಾಂಬಿನೇಷನ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ನನಗಿಷ್ಟ ಆಗಲ್ಲ. ಸೊ ಇವಳು ಚಾಕ್ಲೇಟ್ ಸಿರಪ್ ಮನೇಲಿ ಇತ್ತಲ್ಲ ತಗೊಂಬಂದಿದ್ದು, ಅದಕ್ಕೆ ಹಾಕೊಂಡು ಟ್ರೈ ಮಾಡಿದ್ದಾಳೆ. ಅದು ಟ್ರೈ ಮಾಡಿದ್ದಕ್ಕೆ ಅವಳಿಗೆ ಒಂಥರ ಅದು ಸೆಟ್ ಆಗಿಲ್ಲ ಟೇಸ್ಟು, ಒಂಥರ ವಾಮಿಟ್ ಬಂದಂಗಾಗಿ ಅದಾದ್ಮೇಲೆ ಒಂದು 3-4 ಸಲ ನಾನು ಮನೇಲಿ ಜಾಮೂನ್ ಮಾಡಿದ್ದೀನಿ, ತಿಂದೇ ಇಲ್ಲ ಅವಳು. ಅದೇ ನೆನಪು ಅವಳಿಗೆ. ಇವತ್ತು ನೋಡೋಣ, ಇವತ್ತು ತಿಂತಾಳ ಏನು ಅಂತ ಗೊತ್ತಾಗುತ್ತೆ, ನೋಡೋಣ ಬನ್ನಿ. ನಾನೇ ಹೇಳಿದೀನಿ ಮಾಡಕ್ಕೆ, ಒಂದ್ಸತಿ ನಾನು ತಿಂತೀನಿ ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕಮೆಂಟ್ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಎಲ್ಲರೂ ನೋಡಿ. ಬಡವ್ರ ವಿಡಿಯೋ ಯಾರು ನೋಡಲ್ಲ, ಎಲ್ಲ ಜಾಸ್ತಿ ಶ್ರೀಮಂತರ ವಿಡಿಯೋ ನೋಡ್ತಾರೆ. ಅದೇ ಬೇರೆ ಅವ್ರದ್ದು, ವರುಣ ಆರಾಧ್ಯ ಅಂತವ್ರು, ಅವ್ರದ್ದೆಲ್ಲ ಹೆಸರು ಹೇಳ್ಬಾರ್ದು, ಸುಮ್ಮನೆ. ಓಕೆ ಬನ್ನಿ ನೋಡೋಣ. ಬನ್ನಿ ಅಲ್ಲಿಗೆ ಅಡುಗೆ ಮನೆಗೆ ಬನ್ನಿ. ನೀವು ಕರಿತೀವಿ, ನೀವು ಬರೋ ತಕ್ಕ ನಾವೇನೋ ಕರಿಯೋದಿಲ್ಲ, ಏನಿಲ್ಲ. ಸೊ ಇಷ್ಟು ರೆಡಿ ಮಾಡ್ಕೊಂಬಿಟ್ಟಿದ್ದೆ ಆಲ್ರೆಡಿ ನಾನು. ಆಮೇಲೆ ನೆನಪಾಯ್ತು ವಿಡಿಯೋ ಮಾಡಬೇಕಿತ್ತಲ್ಲ ಅಂತ. ಸ್ವಲ್ಪ ದಿನ ರೂಢಿ ಆಗೋವರೆಗೂ ಹಿಂಗೇನೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀನಿ ಡೈಲಿ ಲಾಗ್ ಮಾಡೋಕ್ಕೆ. ಸೊ ಈಗ ಕಾದಿದೆ ಎಣ್ಣೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಏನು ಗೊತ್ತಾ, ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ನೀವು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಬೇಗ ಗೋಲ್ಡನ್ ಶೇಡ್ ಬಂದುಬಿಡುತ್ತೆ, ಒಳಗಡೆ ಸರಿಯಾಗಿ ಬೆಂದೇ ಇರಲ್ಲ, ಹಸಿ ಹಂಗೆ ಇರುತ್ತೆ. ನೀವು ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ತಿನ್ಬೇಕಾದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ನೋಡಿ ನೀವು ಅದೊಂಥರ ಲೋಳೆ ಥರ ಆಗೋಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ ಬೇಗನೆ. ಸೊ ಚಳಿಗಾಲದಲ್ಲಿ 1 ವಾರ ಬೇಕಾದರೂ ಈ ಥರ ನೀವು ಸ್ಟೀಮಲ್ಲಿ 1/4 ಗಂಟೆನಾದರೂ ಬೇಯಿಸಿ ಇಟ್ಟರೆ ಚೆನ್ನಾಗಿರುತ್ತೆ. 1 ವೀಕ್ ಆದರೂ ಇಟ್ಕೊಂಡು ತಿನ್ಬೋದು, ಬೇಸಿಗೆ ಟೈಮಲ್ಲಿ ಇರಲ್ಲ. ನಾನು ಫ್ರಿಜ್ಜಲ್ಲೆಲ್ಲ ಇಟ್ಟು ಇದನ್ನು ತಿನ್ನಲ್ಲ, ಇಷ್ಟ ಆಗಲ್ಲ ನನಗೆ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ತಿನ್ನೋಕ್ಕೆ ಟೇಸ್ಟೇ ಹೊರಟೋದಂಗೆ ಅಂತ ಫೀಲ್ ಆಗುತ್ತೆ ನನಗೆ ಪರ್ಸ್ನಲಾಗಿ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಲೋ ಫ್ಲೇಮಲ್ಲಿ ಒಂದು 20 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ತೀನಿ, ಗೋಲ್ಡನ್ ಶೇಡ್ ಬರೋವರೆಗೂ. ಬೇಯಿಸಿ ಆದಮೇಲೆ ಸಕ್ಕರೆ ಪಾಕಕ್ಕೆ ಒಂದು 2 ಅವರ್ಸ್ ಆದರೂ ಹಾಕಿ ಒಂದು ಮುಚ್ಚಿಡ್ತೀನಿ. ಚೆನ್ನಾಗಿ ಸಕ್ಕರೆ ಪಾಕ ಇಳಿಬೇಕಲ್ವ, ಅದಕ್ಕೆ ಇಳಿದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇದನ್ನು ಹಿಟ್ಟನ್ನು ಕಳ್ಸೋಕ್ಕೆ ಏನೇನು ಯೂಸ್ ಮಾಡಿದೆ ಅಂದರೆ, ಒಂದು ಟೀ ಗ್ಲಾಸ್, ಚಿಕ್ಕ ಟೀ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು, ನೀರು ಅಷ್ಟೇ, ಎರಡನ್ನೇ ಹಾಕಿ ಚೆನ್ನಾಗಿ
ಕಲಸಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಈಗ ಹೆಂಗೆ ನಾವು ಚಪಾತಿ ಹಿಟ್ಟು ಕಲಸಿ ಫೈನಲ್ ಆಯಿಲೆಲ್ಲ ಹಾಕ್ಬಿಟ್ಟು ಮುಚ್ಚಿಡ್ತೀವಿ ಹಂಗೆ ಮುಚ್ಚಿಟ್ಟಿದ್ದೆ. ಆಮೇಲೆ ಚೆನ್ನಾಗಿ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಗುಳಿಗೆ ಮಾಡಿಟ್ಟೆ. ಅವಾಗ ಒಡ್ಕೊಳಲ್ಲ, ನೀಟಾಗಿ ಬರುತ್ತೆ ರೌಂಡ್ ಶೇಪಾಗಿ. ಸೊ ಹಂಗಾಗಿ ನಾನು ಈ ಥರ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ಥರ ಮಾಡಿ ಆಮೇಲೆ ನಾನು ಇದನ್ನ ಒಂದೊಂದು ಸಪ್ರೇಟಾಗಿ ನಾನು ಹಾಕಲ್ಲ ಎಣ್ಣೆಗೆ, ಈ ಥರ ಫುಲ್ಲು ಸ್ಪೂನಿಗೆ ಹಾಕ್ಕೊಂಬಿಟ್ಟೆ ಹಾಕ್ತೀನಿ. ಯಾಕಂದರೆ ಒಂದೊಂದೇ ಹಾಕೋಕ್ಕೋದ್ರೆ ಸಿಡಿಯುತ್ತೆ ಅಂತ ಭಯ ಅಷ್ಟೇ ನನಗೆ. ಸೊ ಬನ್ನಿ ನೋಡೋಣ. ಆಗಿದೆ ಈಗ ಎಲ್ಲ ಹಾಕ್ತೀನಿ, ಸಿಡಿಯುತ್ತೆ. ನಿಧಾನಕ್ಕೂ ಒಂದೊಂದೇ ಹಾಕ್ಬೇಕಷ್ಟೆ. ಇದನ್ನ ಮುಚ್ಚಿ ಇಡಬೇಕು. ಒಂದು 1 ಅವರ್ ಆದರೂ ಬಿಡಬೇಕು. ಎಲ್ಲ ನೀರು ಇಳ್ಕೋಬೇಕಲ್ಲ, ಅದಕ್ಕೆ ಪಾಕ ಚೆನ್ನಾಗಿ ಇಳಿಬೇಕು. ಸೊ ಬಿಸಿನಲ್ಲೇ ನೀವು ಮುಚ್ಚಿಟ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೋಡೋಣ, 2 ಅವರ್ ಬಿಟ್ಬಿಟ್ಟು ಹೇಗೆ ಬಂದಿರುತ್ತೆ ಏನು ಅಂತ ತೋರಿಸ್ತೀನಿ. ನೋಡಿ ಗೈಸ್, ಬಂದಿದೆ ಜಾಮೂನ್. ಈ ಥರ ಚೆನ್ನಾಗಿ ಬಂದಿದೆ. ಸೊ ಒಂದೊಂದು ಜಾಸ್ತಿ ಡಾರ್ಕ್ ಆಗಿದೆ, ಇನ್ನು ಒಂದೊಂದು ಸ್ವಲ್ಪ ಲೈಟಾಗಿ ಬಂದಿದೆ. ನೀಟಾಗಿ ಎತ್ಕೋಬೇಕು, ಇಲ್ಲಾಂದರೆ ಒಡ್ಕೊಳುತ್ತೆ. ಮೇಲೆ ಇನ್ನೂ ಒಂದು ಸ್ವಲ್ಪ ನೆನಿಬೇಕು ಅನಿಸುತ್ತೆ, ಒಳಗಡೆ ಚೆನ್ನಾಗಿ ನೆಂದಿದೆ. ಟೇಸ್ಟ್ ಮಾಡಿ ಹೇಳುವೆ ಇರಿ. ಮೇಲ್ಗಡೆ ಒಂದೇ ಸ್ಪೂನ್ ತೊಗೊಂಡು ಟೇಸ್ಟ್ ಮಾಡ್ತೀನಿ. ಹಂಗೆ ಸಕ್ಕತ್ತ ಬಂದಿದೆ ಗೈಸ್. ಈಗ ನಾನು ತಿನ್ನಲ್ಲ, ಈಗ ಅವಳಿಗೆ ಆಗ್ತದೆ. ಫಸ್ಟು ತಿಂದು ಟೇಸ್ಟ್ ಹೇಳ್ಬೇಕು. ಇರೋ ಎಂಜಲ್ ಮಾಡ್ತೀಯ, ನಂತರ ಹಾಕೋಬೇಕು. ಬಿಸಿ ಇದೆ. ಹೆಂಗಿದೆ ಟೇಸ್ಟ್? ಬಾಯಿಲ್ಲ ಟೇಸ್ಟ್ ಹೇಳ್ತೀನಿ. ಖಾರ ಬೇರೆ ತಿಂದ್ಬಿಟ್ಟಿದ್ದಾಳೆ ಈಗ, ಅದಕ್ಕೆ ಸ್ವಲ್ಪ ಬಿಸಿ ತಿಂತೆ. ಅದಕ್ಕೆ ಹಂಗೆ ಆಡ್ಬಾರ್ದು ಅಂತ ಹೇಳೋದು. ಸ್ವೀಟ್ ಹೆಂಗಾಗಿದೆ? ಸ್ವೀಟ್ ಸಕ್ಕತ್ತಾಗಿ ಬಂದಿದೆ ಅಲ್ಲ? ಚೆನ್ನಾಗೈತೆ ಅಪ್ಪ. ಖಾರ ಚೆನ್ನಾಗಿ ಬಂದಿದೆ. ಒಂದ್ಸಲ ಮಾಡ್ದಕ್ಕೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತಂದ್ರೆ ಇಂಟ್ರೆಸ್ಟ್ ಕೊಟ್ಟು ಮಾಡಿರ್ಲಿಲ್ಲ ಸರಿಯಾಗಿ, ಚೆನ್ನಾಗಿ ಬಂದಿರಲಿಲ್ಲ. ಸೊ ಈ ಸಲ ಚೆನ್ನಾಗಿ ಬಂದಿದೆ. ನಮ್ಮ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಅಂತಾರೆ. ಸಕ್ಕತ್ತಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನು ಅಷ್ಟೊಂದು ಇಷ್ಟಪಡಲ್ಲ ಜಾಮೂನು, ಬಟ್ ನನಗೂ ತುಂಬಾ ಇಷ್ಟ ಆಯ್ತು. ಈ ಸತಿ ಯಾಕೆ ಚೆನ್ನಾಗಿ ಬಂದಿದೆ ಅಂದ್ರೆ ವಿಡಿಯೋ ಮಾಡೋಕ್ಕೋಸ್ಕರ ಚೆನ್ನಾಗಿ ಬಂದಿದೆ. ನಾನು ವಿಡಿಯೋ ಅದನ್ನ ಹೆಂಗ್ ಮಾಡೋದು ಅಂತ ವಿಡಿಯೋನೇ ಮಾಡಿಲ್ಲ. ಆಮೇಲೆ ನೆನಪಾಯ್ತು ವಿಡಿಯೋ ಮಾಡೋಕ್ಕೆ. ಸೊ ಹಂಗಾಗಿ ಬಿಡು ಏನಾಗಲಿ. ಸೊ ಹಂಗಾಗಿ ಲೇಟಾಗಿ ನೆನಪಾಗಿ ಆಮೇಲೆ ನನ್ನ ಮಕ್ಕ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಚೆನ್ನಾಗೇ ಕಾಣ್ತಿದೆ. ನೋಡಿ ಗೈಸ್ ಹೇಗಿದೆ. ತೊಡಿ ಹಂಗ ಹತ್ರ ತರಬೇಡ. ನಿನ್ಗೆ ಭಯ ಆಗುತ್ತಾ? ಅವ್ರಿಗೆ ಭಯ, ಅವ್ರಿಗೆ ಭಯ ಆಗುತ್ತೆ ಅಂತ. ಚೆನ್ನಾಗೇ ಇದೆಯಾ? ಹಂಗೇನಿಲ್ಲ, ತಿನ್ನೋಗದ್ನೆಲ್ಲ ಫಸ್ಟ್ ಖಾಲಿ ಮಾಡು. ಸೊ ಜಾಮೂನು ಚೆನ್ನಾಗಿ ಬಂದಿದೆ. ಇವತ್ತು ಏನಿಲ್ಲ, ಇಷ್ಟೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್.